HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆ. ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಗೆ ನೀರು ಹರಿಸುವಂತೆ ರೈತ ಸಂಘ ಆಗ್ರಹ. 3 ದಿನದ ಗಡುವು ನೀಡಿದ ರೈತ ಸಂಘ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಬಾಕಿ ಗೌರವಧನ ಬಿಡುಗಡೆಗೆ ಒತ್ತಾಯ. ಅಂಗನವಾಡಿ ಕಾರ್ಯಕರ್ತೆಯರ ಎಐಟಿಯುಸಿ ಪ್ರತಿಭಟನೆ. ಪರಿಷ್ಕೃತ ಕನಿಷ್ಠ ವೇತನ ಹಿಂಪಡೆಯುವ ಸರ್ಕಾರದ ನೀತಿ ಖಂಡಿಸಿ ಹಾಸನದಲ್ಲಿ ಹೊರಗುತ್ತಿಗೆ ನೌಕರರ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ. ಮನವಿ ಸಲ್ಲಿಸಿದ ಆರೋಗ್ಯ ಇಲಾಖೆ ನೌಕರರು. ಹಾಸನ ತಾಲೂಕಿನ ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಯ ಮೂಲಕ ಸಾಲಗಾಮೆ ಹೋಬಳಿಯ ಸುಮಾರು 50 ಹಳ್ಳಿಗಳ ರೈತರ ಜಮೀನುಗಳಿಗೆ ಮತ್ತು ಕೆರೆಗಳಿಗೆ ನೀರು ಹರಿಸಬೇಕು. 3 ದಿನಗಳ ಒಳಗೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ನಿರಂತರ ಧರಣಿ ನಡೆಸಲಾಗುವುದೆಂದು ರೈತ ಸಂಘದ ರಾಜ್ಯ ವರಿಷ್ಠ ಕಣಗಾಲ್ ಮೂರ್ತಿ ಮತ್ತು ತಾಲೂಕು ಅಧ್ಯಕ್ಷ ಬಿಟ್ಟಗೌಡನಹಳ್ಳಿ ಮಂಜು ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಯ ಮೊದಲಿನಿಂದ 3ನೇ ಹಂತದವರೆಗೂ ಸುಮಾರು 5,850 ಎಕರೆ ಖುಷ್ಕಿ ಜಮೀನಿನ ಬೆಳೆಗಳಿಗೆ ಹಾಗೂ 58 ಕೆರೆಗಳಿಗೆ ನೀರು ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಯೋಜನೆಗೆ 2001ರಲ್ಲಿ ಚಾಲನೆ ನೀಡಲಾಗಿದ್ದು ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. 2015ರ ವೇಳೆಗೆ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು 2016ರಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಬೇಕೆಂಬ ಸರ್ಕಾರದ ಆದೇಶವಿದ್ದರೂ ಇದುವರೆಗೂ ಸಮರ್ಪಕವಾಗಿ ನೀರು ಹರಿಸಲಾಗಿಲ್ಲ ಎಂದು ಆರೋಪಿಸಿದರು. ಪ್ರಸಕ್ತ ವರ್ಷ ಹಾಸನ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ತೀವ್ರಗೊಂಡಿದ್ದು ಕೆರೆಕಟ್ಟೆಗಳು ಬತ್ತಿ ಹೋಗಿವೆ. ಜಾನುವಾರುಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜಿಲ್ಲೆಯ ಯಗಚಿ ಜಲಾಶಯ ಭರ್ತಿಯಾಗಿದ್ದರೂ ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಗೆ ನೀರು ಹರಿಸುವ ಕಾರ್ಯ ಆರಂಭಿಸಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಸಾಲಗಾಮೆ ಹೋಬಳಿ ಅಧ್ಯಕ್ಷ ಪಾಲಾಕ್ಷ, ರೈತ ಮುಖಂಡರಾದ ಸುರೇಶ್ ಬಿಟ್ಟಗೌಡನಹಳ್ಳಿ, ದರ್ಶನ್, ಕುಪ್ಪೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅದಕ್ಕೆ ಮಿಷನರಿ ಬೇಕು, ಎಲ್ಲ ರೆಡಿ ಇದೆ. ಚಾನಲ್ ಮಾಡಿದ್ದಾರೆ. ಸಮಸ್ಯೆ ಏನಂದ್ರೆ ಅಲ್ಲಿ ಸ್ಥಳೀಯವಾಗಿ ಯಾಕೆ ರೈತರು ಒತ್ತಡ ಇರ್ನುವೋ ಇಲ್ಲಾಂದ್ರೆ ಈ ಯೋಜನೆ ಮುಂದುವರ್ಸ್ಬೇಕು, ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿತ್ತು. ಅವ್ರ ಭಾಗಕ್ಕೆ ನೀರು ಸಿಗ್ಲಿಲ್ಲ ಅಂತ ಏನೋ ಗೊತ್ತಿಲ್ಲ. ಅವತ್ತು ಮತ್ತೆ ಒಬ್ರು ಶಾಸಕರು ಇದ್ರು, 4 ಬಾರಿ ನಮ್ಮನ್ನ ಆ ಸಾಲಗಾಮಿ ಒಬ್ರು ಪ್ರತಿನಿಧಿಸಿದ್ರು. ಅವ್ರ ಶಾಸಕರಿಗೆ ತಪ್ಪುತ್ತೋದು 2000 ಕ್ಷೇತ್ರ ಚೇಂಜ್ ಆಯಿತು. ಅವರ ಇದರಿಂದ ತಪ್ಪುತ್ತೋ ಇಲ್ಲ, ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳಿಗೆ ನಮಗೆ ತಾಲೂಕಿಗೆ ನೀರು ಬೇಕು ಅಂತ ಒಂದು ಬೇಡಿಕೆನೇ ಇಲ್ಲ. ಅದೇ ತುಮಕೂರವರು ದಿವಸ ಬೆಳಗಾದ್ರೆ ನೀವು ನೋಡ್ತಾನೆ ಇದ್ರಿ, ದಿವಸಾಲೂ ನೀರಾವರಿ ಅವರೇ ಇಟಾಚಿ ಕರ್ಕೊಂಡು ಹೋಗಿ ನೀರು ಮಾಡೋದು. ಆದರೆ ಇಲ್ಲಿ ಬರೀ ಒಂದು ಮಿಷಿನ್ ಆನ್ ಮಾಡೋ ಅಂತ ಕೆಲಸಕ್ಕೆ ಚಾಲನೆ ಕೊಡಲ್ಲ. ನಾವು ನೆನ್ನೆ ಹೋಗಿ ಕೇಳಿದರೆ 1 ವರ್ಷದಿಂದ ಹೋರಾಟ ಮಾಡಿದೆ ನಾವು. ಮೇಡಮ್, ಇದು ತುಂಬ ಈ ಸರಿ ಬರಗಾಲ ಬಂದಿತ್ತೆ, ಹಾಗಾಗಿ ಈ ಯೋಜನೆ ತಕ್ಷಣವೇ ಚಾಲನೆ ಮಾಡಬೇಕು ಅಂದಾಗ ಒಂದು ಮೀಟಿಂಗ್ ಮಾಡಿದ್ರು, ನಮಗೆ ಕರೆದ್ಬಿಟ್ಟು ಯೋಜನೆಗೆ ಏನು ಹಣಕಾಸಿನ ಕೊರತೆ ಇದೆಯೋ, ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು. ಡಿಸಿ ನೇತೃತ್ವದಲ್ಲಿ ಒಂದು 6 ವರ್ಷದಿಂದ ಮೀಟಿಂಗ್ ಆಯಿತು. ಅವ್ರು ಹೇಳಿದರು, ಒಂದಿನ ಕಡದರಳ್ಳಿಯಿಂದ ರೋಡ್ ಇದೆ, ಅದಕ್ಕೆ ಒಂದು ಎಸ್ಟಿಮೇಟ್ ಚೇಂಜ್ ಆಗಬೇಕು, ಹಾಗಾಗಿ ಆಗಿಲ್ಲ ಅಂತ ಹೇಳಿದರು. ಅದು 2ನೇ ಹಂತಕ್ಕೆ ಬರುತ್ತೆ. ನಮಗೆ ಮೊದಲನೇ ಹಂತಕ್ಕೆ ನೀರು ಹರಿಸ್ಬೋದು, ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ವಂತೆ. ಮೊದಲನೇ ಹಂತಕ್ಕೆ ನೀರು ಹರಿಸೋದಕ್ಕೆ ರಾತ್ರಿಗೆ ಯಾವಾಗಲೂ ಇವರು ಮಂಜುನಾಥ್ ಫೋನ್ ಮಾಡಿದ್ರಂತೆ, ಏನದು ತುಂಬ ಚೆನ್ನಾಗಿದೆ ಅಂತ. ಯಾವ ಹೊತ್ತಿನಲ್ಲಿ ಮಾಡಿದ್ರೆ ಹೆಂಗೆ ಗೊತ್ತಿಲ್ಲ. ಇವ್ರಿಗೆ ತಪ್ಪಿ ನೆನ್ನೆ ಫೋನ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿದೆ ನಾವು 1 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು, ಹೋಗ್ತಾ ಇರೋದು, ಹಳ್ಳಿ ಸುತ್ತಾ ಇರೋದು ಎಲ್ಲ ಗೊತ್ತಿದೆ. ಅದಕ್ಕೆ ನಾವೇನು ಹೇಳೋಣ ಸ್ವಾಮಿ, ನಾವು ಯಾವ MLA ಬಗ್ಗೆಲೂ ಹೊಗಳಕ್ಕೂ ಇಲ್ಲ, ತಗೊಳಕ್ಕೂ ಇಲ್ಲ. ನಮಗೆ ಬೇಕಾಗಿರೋದು ನೀರು. ಆದರೆ ಅವರಿಗೆ ಆ ಜವಾಬ್ದಾರಿಕೆ ಇಲ್ಲ. ಅವರಿಗೆ ರಾತ್ರಿ ಬೇರೆ ಜವಾಬ್ದಾರಿಕೆ ಇರುತ್ತೆ. ಅವರಿಗೆ ಪಾಪ ಅವ್ರ ಕಾರ್ಯಕರ್ತರು ಸಾಕೋದು, ನೋಡೋದು ಅದು ಇರುತ್ತೆ. ಅವ್ರಿಗೆ ಇವರು ರೈತರು ಬೇಕಾಗಿಲ್ಲ. DC ಕಚೇರಿಯಲ್ಲಿ ಪ್ರತಿ ತಿಂಗಳು ರೈತರಿಗೆ ಅಂತ ಒಂದು ಮೀಟಿಂಗ್ ಕರೀತಾ ಇದ್ದಾರೆ. ಪ್ರತಿ ಇದರಲ್ಲೂ ನಾವು 1 ವರ್ಷದಿಂದ ಮನವಿ ಕೊಡ್ತಾ ಇದ್ದೀವಿ. ಅದು ಇದುವರೆಗೂ ಯಾವುದೇ ರೀತಿ ಬಂದ್ಬಿಟ್ಟು ಪ್ರತಿನಿಧಿಗಳು ಅಲ್ಲಿ ಬಂದು ನೋಡೂ ಇಲ್ಲ. ನೋಡಿ, ಅದು ಬಗೆನೂ ಹರಿಸ್ತಾ ಇಲ್ಲ. ಅಲ್ಲಿ 100 ಎಕರೆ ಜಮೀನು ಸಹ ಕಳ್ಕೊಂಡಿದ್ದೇವೆ ರೈತರುಗಳು. ಇಲ್ಲಿ ನೀರು ಇಲ್ಲ, ನಮ್ಮ ಬೆಳೆನೂ ಇಲ್ಲ, ಭೂಮಿನೂ ಇಲ್ಲ. ಬಾಕಿ ಇರುವ ಗೌರವಧನವನ್ನು ತಕ್ಷಣ ಬಿಡುಗಡೆ ಮಾಡುವುದು ಸೇರಿದಂತೆ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಖಜಾಂಚಿ ಪಿಡಿ ನಾಗರತ್ನ ಮಾತನಾಡಿ, ಹೊಸ ಸರ್ಕಾರ ರಚನೆಯಾಗಿ ವಿಧಾನಸಭಾ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಬಹುಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು.
2-3 ತಿಂಗಳಿನಿಂದ ಬಾಕಿ ಇರುವ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಎಸ್ಐಆರ್ ಸಮೀಕ್ಷೆ, ಜಾತಿ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ವಿತರಿಸುವುದು, ಗೃಹಲಕ್ಷ್ಮಿ ಸಮೀಕ್ಷೆ ಸೇರಿದಂತೆ ಅಂಗನವಾಡಿ ಕೆಲಸಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಕರ್ತವ್ಯಗಳಿಂದ ಕಾರ್ಯಕರ್ತೆಯರನ್ನು ಮುಕ್ತಗೊಳಿಸಬೇಕೆಂದು ಆಗ್ರಹಿಸಲಾಗಿದೆ. ಅಲ್ಲದೆ 11ನೇ ವೇತನ ಆಯೋಗದ ಶಿಫಾರಸುಗಳು, ಗ್ರ್ಯಾಚ್ಯುಟಿ ಸೇರಿದಂತೆ ಬಾಕಿ ಇರುವ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು. ಪ್ರಭಾರ ಭತ್ಯೆ ಮತ್ತು ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಬೇಕು. ಮಹಿಳಾ ಕಾರ್ಯಕರ್ತೆಯರಿಗೆ ಋತುಚಕ್ರದ ರಜೆ ಮತ್ತು ಸಂಬಳ ಸಹಿತ ವೈದ್ಯಕೀಯ ರಜೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿಗಳನ್ನು ಆರಂಭಿಸಿ 4 ವರ್ಷದ ಒಳಗಿನ ಮಕ್ಕಳನ್ನು ದಾಖಲಿಸಿಕೊಳ್ಳುತ್ತಿರುವುದರಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ. ಈ ಸಮಸ್ಯೆಗೆ ಸರ್ಕಾರ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂದರು. ಇದರ ಜೊತೆಗೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಎದುರಿಸುತ್ತಿರುವ ಸ್ಥಳೀಯ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ತಕ್ಷಣ ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಹಾಸನ ಜಿಲ್ಲಾ ಸಮಿತಿ ಅಧ್ಯಕ್ಷೆ ಎಸ್ಎನ್ ಜಯಲಕ್ಷ್ಮಿ, ಕಾರ್ಯಾಧ್ಯಕ್ಷೆ ಲೀನಾ ಡಯಾಸ್, ಪ್ರಧಾನ ಕಾರ್ಯದರ್ಶಿ ಕೆ ವೇದಾವತಿ, ಅಂಬಿಕಾ, ಜಯಲಕ್ಷ್ಮಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಗೆ ಇದುವರೆಗೂ 6ನೇ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತನ್ನ ತಪ್ತಾರೆ, ನುಡಿದಂತೆ ನಡೆ ಅಂತ ಹೇಳ್ತಾರೆ. ಆದ್ರೆ 6ನೇ ಗ್ಯಾರಂಟಿ ಇದುವರೆಗೂ ನಮಗೆ ಮಾಡಿಲ್ಲ. ಅದನ್ನ ಸರ್ಕಾರ ಇದನ್ನ ಗಮನ ತಗೊಂಡು ನಮ್ಗೆ 6ನೇ ಗ್ಯಾರಂಟಿ ಮಾಡಿಕೊಡ್ಬೇಕು. ಮತ್ತೆ ಮೊಟ್ಟೆ ಹಣ 8 ರೂಪಾಯಿ ಆಗಿದೆ. ಆದ್ರೆ ಮೊಟ್ಟೆ ಹಣ ನಾವು ಈಗ ಕೈಯಿಂದ ಹಾಕ್ತಾ ಇದೀವಿ. 6 ರೂಪಾಯಿ ಮಾತ್ರ ಸರ್ಕಾರ ಕೊಡ್ತಾ ಐತೆ, 8 ರೂಪಾಯಿನ ನಾವು ಕಾರ್ಯಕರ್ತರು ಕೊಡ್ತಾ ಇದೀವಿ. ತುಂಬಾ ನಾವು ಬರೋದೇ ನಮಗೆ ಗೌರವಧನ ಕಡಿಮೆ, ಅದ್ರಲ್ಲಿ ನಾವು ಮೊಟ್ಟೆ ಹಣ ಹಾಕೋದು ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಸೂಪರ್ವೈಸರ್ಗಳು ಸರ್ 10 ವರ್ಷ 15 ವರ್ಷದಿಂದ ಒಂದೇ ಕಡೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರನ್ನ ತಾಲೂಕಿಗಾರು ಸರಿ, ಜಿಲ್ಲೆಗಾರು ಸರಿ, ಅವ್ರನ್ನ ಸ್ಥಳಾಂತರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ ಸರ್. ಗ್ಯಾಸಿಂದು ಸರ್, ಗ್ಯಾಸನ್ನ ನಾವು ಅಲ್ಲಿಗೆ ಹೋಗಿ ನಾವು ಬರ್ಕೊಟ್ಟೆಲ್ಲ ಬರಬೇಕು. ನಮಗೆ ಬುಕ್ಕಿಂಗ್ ಆಗಿ ಅವರೇ ತಂದು ನಮ್ಮ ಕೇಂದ್ರಕ್ಕೆ ಹಾಕೊಡುವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ಮತ್ತೆ ಗ್ಯಾಸಿನ ಬಿಲ್ಲನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇತರ ಇಲಾಖೆಗಳನ್ನ ಆರೋಗ್ಯ, ವೈದ್ಯಕೀಯ ಶಿಕ್ಷಣ ಹಾಗೂ ಆಯುಷ್ ಇಲಾಖೆಗಳ ವಿವಿಧ ವೃಂದಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕರಿಸಲಾಗಿದ್ದ ಕನಿಷ್ಠ ವೇತನವನ್ನು ಸರ್ಕಾರ ಹಿಂಪಡೆಯಲು ಮುಂದಾಗಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಹಾಸನ ನಗರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಹಾಸನ ನಗರದ ಮಹಾವೀರ ವೃತ್ತದ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಹೇಮಾವತಿ ಪ್ರತಿಮೆ ಬಳಿ ಮಾನವ ಸರಪಳಿ ನಿರ್ಮಿಸಿ ನಂತರ ಎನ್ಆರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದ್ರು. ಇದಾದ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಡಿಎಂಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಹೊರಗುತ್ತಿಗೆ ನೌಕರರ ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿ ಕಾರ್ಮಿಕ ಇಲಾಖೆಯು ಮೇ 22, 2026ರಂದು ಅಧಿಸೂಚನೆ ಹೊರಡಿಸಿ ಕನಿಷ್ಠ ವೇತನವನ್ನು ಪರಿಷ್ಕರಿಸಿತ್ತು. ಅದರಂತೆ ಕೆಲವು ಜಿಲ್ಲೆಗಳಲ್ಲಿ ಇಲಾಖೆಯ ಮುಖ್ಯಸ್ಥರಿಂದ ಪರಿಷ್ಕೃತ ವೇತನದ ಅನುಬಂಧ ಪಡೆದು ಏಜೆನ್ಸಿಗಳ ಮೂಲಕ ನೌಕರರಿಗೆ 2 ತಿಂಗಳ ಪರಿಷ್ಕೃತ ವೇತನವನ್ನು ಪಾವತಿಸಲಾಗಿದೆ ಎಂದರು. ಆದರೆ ಜುಲೈ 15ರಂದು ಆರ್ಥಿಕ ಇಲಾಖೆ ಹೊರಡಿಸಿರುವ ಅಧಿಕೃತ ಜ್ಞಾಪನದಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನು ಹಿಂಪಡೆಯುವ ನಿರ್ಧಾರ ಕೈಗೊಂಡಿರುವುದು ಸಾವಿರಾರು ಹೊರಗುತ್ತಿಗೆ ನೌಕರರ ಬದುಕಿಗೆ ಮತ್ತೊಂದು ಹೊಡೆತ ನೀಡಿದಂತಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮತ್ತೊಂದೆಡೆ ಕಡಿಮೆ ವೇತನದಲ್ಲಿ ಕುಟುಂಬ ನಿರ್ವಹಣೆ ಮಾಡಬೇಕಾದ ಅನಿವಾರ್ಯತೆ ಇರುವ ಸಂದರ್ಭ ಸರ್ಕಾರದ ಈ ಕ್ರಮ ಒಪ್ಪುವಂತಹದ್ದಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ನಿರ್ದೇಶಕ ಹಾಗೂ ಹಾಸನ ಜಿಲ್ಲಾ ಕಾರ್ಯದರ್ಶಿ ರಾಜಯ್ಯ ಆರ್ಎಸ್, ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೆಚ್ಆರ್, ಮನು ಮಲ್ಲೇಶ್, ಕುಮಾರ್, ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ಏನು ಸಂಘನ ಮಾಡಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಏನು ಹಲವಾರು ವರ್ಷಗಳ ನೌಕರರ ಬೇಡಿಕೆಯಾಗಿದ್ದಂಥ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಿ ಮೇ 22ರಂದು ಏನು ಅಧಿಸೂಚನೆಯನ್ನು ಹೊರಡಿಸಿ ಗೆಜೆಟೆಡ್ ನೋಟಿಫಿಕೇಶನ್ ಕೂಡ ಹೊರಡಿಸಿತ್ತು. ಆದರೆ 1-2 ತಿಂಗಳ ಕಾಲ ಅವರು ಕನಿಷ್ಠ ವೇತನ ನೂತನವಾಗಿ ಏನು ಪರಿಷ್ಕೃತಗೊಂಡಿತ್ತು ಆ ವೇತನವನ್ನು ಹಾಕಿದ್ದು. ಆದರೆ 2 ತಿಂಗಳ ನಂತರ ಆ ವೇತನವನ್ನು ಆರ್ಥಿಕ ಇಲಾಖೆ ತಡೆ ಹಿಡಿದಿದೆ ಅನ್ನೋ ಒಂದು ಉದ್ದೇಶಕ್ಕೆ ವಾಪಸ್ನ ಪಡೆದಿದ್ದಾರೆ. ಹಾಗಾಗಿ ನಾವು ನಮ್ಮ ರಾಜ್ಯ ಸಂಘದ ಒಂದು ಸಭೆನ ಕರೆದು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೋಬೇಕು ಅಂದಾಗ 22 ಜಿಲ್ಲೆಯ ನೌಕರರು ಇವತ್ತು ಸಾಥ್ ನೀಡಿದ್ದಾರೆ. ಸುಮಾರು 2,000 ನೌಕರರು ಇವತ್ತು ನಮಗೆ ಸಾಥ್ನ ನೀಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸನ ಮಾಡ್ತಾ ಇದೀವಿ. ಇದು ಬರೀ ಸಾಂಕೇತಿಕವಾಗಿ ಮಾಡ್ತಿರೋ ಅಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಗಳ ಜೊತೆ ಒಗ್ಗೂಡಿ ಸುಮಾರು 2.5 ಲಕ್ಷ ಜನ ಏನು ಹೊರಗುತ್ತಿಗೆ ನೌಕರರಿದ್ದಾರೆ ಆ ಎಲ್ಲ ಸಂಘಟನೆಗಳ ಜೊತೆ ಮಾತನಾಡಿ ಈ ರಾಜ್ಯ ಸರ್ಕಾರ ನಮ್ಮ ಕನಿಷ್ಠ ವೇತನವನ್ನು ಯಥಾವತ್ತಾಗಿ ಜಾರಿ ಮಾಡಲಿಲ್ಲ ಅಂದರೆ ಇನ್ನೊಬ್ಬರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿಯನ್ನು ಸೋಮವಾರ ಪ್ರಕಟಿಸಲಾಗಿದ್ದು, ಪಟ್ಟಿಯಲ್ಲಿನ ಹೆಸರು, ವಿಳಾಸ ಹಾಗೂ ಇತರೆ ವಿವರಗಳನ್ನು ಪರಿಶೀಲಿಸಿ ಆಕ್ಷೇಪಣೆ ಮತ್ತು ತಿದ್ದುಪಡಿಗಳನ್ನು ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೂ ಅವಕಾಶ ಕಲ್ಪಿಸಲಾಗಿದೆ ಎಂದು 195 ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ರಜನಿಕಾಂತ್ ತಿಳಿಸಿದರು. ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಮತದಾರರ ಪಟ್ಟಿ ಪ್ರಕಟಣೆ ಕುರಿತ ಸಭೆಯಲ್ಲಿ ಮಾತನಾಡಿ, ಆಗಸ್ಟ್ 24ರಂದು ಕ್ಷೇತ್ರದ 276 ಮತಗಟ್ಟೆ ಕೇಂದ್ರಗಳು ಹಾಗೂ ತಾಲೂಕು ಕಚೇರಿಯಲ್ಲಿ ಕರಡು ಮತದಾರರ ಪಟ್ಟಿಯನ್ನ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗುವಂತೆ ಪ್ರಕಟಿಸಲಾಗಿದೆ. ಮತದಾರರು ತಮ್ಮ ಹೆಸರು, ವಿಳಾಸ ಮತ್ತು ಪಟ್ಟಿಯಲ್ಲಿರುವ ಇತರೆ ವಿವರಗಳನ್ನು ಪರಿಶೀಲಿಸಿಕೊಳ್ಳಬೇಕು ಎಂದರು. ಕರಡು ಪಟ್ಟಿ ಪ್ರಕಟವಾದ ಬಳಿಕ ಅರ್ಹ ಮತದಾರರು ಹೆಸರು ಸೇರ್ಪಡೆ, ಹೆಸರು ಅಥವಾ ನಮೂದಿನ ಕುರಿತು ಆಕ್ಷೇಪಣೆ, ವಿವರಗಳ ತಿದ್ದುಪಡಿ ಹಾಗೂ ವಿಳಾಸ ಬದಲಾವಣೆಗೆ ಸಂಬಂಧಿಸಿದ ಹಕ್ಕು ಆಕ್ಷೇಪಣೆಗಳನ್ನು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೂ ಸಲ್ಲಿಸಬಹುದು. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗಾಗಿ ನಮೂನೆ 6, ಹೆಸರು ಅಥವಾ ನಮೂದು ಕುರಿತು ಆಕ್ಷೇಪಣೆ ಹಾಗೂ ಹೆಸರು ಅಳಿಸುವ ಕುರಿತು ಆಕ್ಷೇಪಣೆಗಾಗಿ ನಮೂನೆ 7, ವಿವರಗಳ ತಿದ್ದುಪಡಿ ಮತ್ತು ವಿಳಾಸ ಬದಲಾವಣೆಗೆ ನಮೂನೆ 8ರಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಅಗತ್ಯವಿದ್ದಲ್ಲಿ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಿ ಚುನಾವಣಾ ಆಯೋಗದ ನಿಯಮ ಹಾಗೂ ಮಾರ್ಗಸೂಚಿಗಳಂತೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದೆಂದು ರಜನಿಕಾಂತ್ ಹೇಳಿದರು. ಬೇಲೂರು ತಹಸೀಲ್ದಾರ್ ಹಾಗೂ ಮತದಾರರ ನೋಂದಣಿ ಸಹಾಯಕ ಅಧಿಕಾರಿ ಶ್ರೀಧರ್ ಕಂಕನವಾಡಿ ಮಾತನಾಡಿ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕ್ಷೇತ್ರದಲ್ಲಿ ಸುಮಾರು 2 ಲಕ್ಷ ಮತದಾರರ ಪೈಕಿ 19,038 ಹೆಸರುಗಳನ್ನು ಕೈಬಿಡಲಾಗಿದೆ. ಮೃತಪಟ್ಟವರು 2 ಕಡೆ ಮತದಾರರಾಗಿ ನೋಂದಣಿಯಾಗಿದ್ದವರು ಸೇರಿದಂತೆ ವಿವಿಧ ಕಾರಣಗಳಿಂದ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದ ಸಂದರ್ಭ ಲಭ್ಯವಾಗದವರು ಹಾಗೂ ವಿವಿಧ ಕಾರಣಗಳಿಂದ ಹೆಸರು ಪಟ್ಟಿಯಿಂದ ನಾಪತ್ತೆಯಾಗಿರುವವರು ಕೂಡ ನಿಗದಿತ ಅವಧಿಯಲ್ಲಿ ಅರ್ಜಿ ಸಲ್ಲಿಸಿ ಪರಿಶೀಲಿಸಿಕೊಳ್ಳಬಹುದು ಎಂದರು. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ 1,85,694 ಮತದಾರರಿದ್ದು, ಇವರಲ್ಲಿ 92,454 ಪುರುಷರು ಹಾಗೂ 93,240 ಮಹಿಳೆಯರಿದ್ದಾರೆ. ಕ್ಷೇತ್ರದಲ್ಲಿ 3,265 ಅಂಗವಿಕಲ ಮತದಾರರು, 1,349 ಯುವ ಮತದಾರರು ಹಾಗೂ 1,835 ಹಿರಿಯ ನಾಗರಿಕ ಮತದಾರರಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಬಸವರಾಜ್ ಶಿಗಾವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜ್, ಹಿಂದುಳಿದ ವರ್ಗಗಳ ಅಧಿಕಾರಿ ಮುದುಕಪ್ಪ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಆಮೇಲೆ ಚೇಂಜ್ ಅಪ್ ಯಾವಾಗಂದ್ರೆ ಫೈನಲ್ ಎಲೆಕ್ಟ್ರಲ್ ರೂಲ್ 27 ಅಕ್ಟೋಬರ್ಗೆ ಈಗೂ ಯಾರಾದ್ರೂ ಬಿಟ್ಟು ಹೋಗಿ ಅಂತ ಅನಿಸಿದ್ರೆ ಅಥವಾ ನನ್ನ ಸೇರಿಸ್ಕೋಬೇಕು ಅಂತ ಅನಿಸಿದ್ರೆ ಅವ್ನು ಕ್ಲೇಮ್ ಮಾಡ್ತೇನೆ ನಾನು ಇನ್ನೂ ವೋಟರ್ ಇದ್ದೀನಿ ಅಂತಂದ್ರೆ ನಮೂನೆ 6 ಅಲ್ಲಿ ಫಾರ್ಮ್ 6 ಪ್ಲಸ್ ಡಿಕ್ಲರೇಷನ್ ಫಾರ್ಮ್ ಅನ್ನ BLO ಹತ್ರ ಕೊಟ್ಟು ನಡೀತದೆ, ನಮ್ಮ ಹತ್ರ ಕೊಟ್ಟು ನಡೀತದೆ, ಆನ್ಲೈನ್ ತುಂಬಿದ್ರೆ ನಡೀತದೆ. ಈ 3 ಇದ್ರಲ್ಲಿ ಮಾಡಿದ್ರೆ ನಾವು ಅವ್ರನ್ನ ಮತ್ತೆ ಲಿಸ್ಟಿಗೆ ಕನ್ಸಿಡರ್ ಮಾಡ್ತೀವಿ. ಬೈ ದಿ ವೇ ನಮ್ದು ಏನಾದ್ರು ನೇಮ್ ತಪ್ಪಾಗಿದೆ, ಫೋಟೋ ಮಿಸ್ಟೇಕ್ ಆಗಿದೆ, ನಮ್ಮ ನೇಮ್ ಕರೆಕ್ಷನ್ ಆಗಬೇಕು, ಅಡ್ರೆಸ್ ಕರೆಕ್ಷನ್ ಆಗಬೇಕು, ವಾಟ್ ಎವರ್ ಇಟ್ ಮೇ ಬಿ ಇತ್ತು ಅಂದ್ರೆ ಫಾರ್ಮ್ 8 ವಿತ್ ಡಿಕ್ಲರೇಷನ್ ಫಾರ್ಮ್ ಕೊಡಬೇಕು. ಬೈ ದಿ ವೇ ಯಾರಾದ್ರೂ ತಪ್ಪಾಗಿ ಸೇರ್ಕೊಂಡಿದ್ರೆ ನನ್ನ ಹೆಸರು ಅಂತ ಏನಾದ್ರು ಅನಿಸಿದ್ರೆ, ಯಾವ್ದಾದ್ರು ರಾಜಕೀಯ ಪಕ್ಷಗಳಿಗೆ ಅನಿಸಿದ್ರೆ I'm ERO Belur Assembly Constituency. So 195 Assembly Constituency. ಸೊ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇವತ್ತು ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಬಗ್ಗೆ ಕರಡು ಮತದಾರ ಪಟ್ಟಿ ಪ್ರಕಟಣೆ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ 276 ಪೋಲಿಂಗ್ ಸ್ಟೇಷನ್ಸ್ ಎಲ್ಲ ಇದೆ. ಸೊ ಇವತ್ತು ಕೂಡ ನಾವು ನೋಟಿಸ್ ತಹಸೀಲ್ದಾರ್ ಕಚೇರಿಯ ನೋಟಿಸ್ ಬೋರ್ಡಲ್ಲಿ ಕೂಡ ಪಬ್ಲಿಷ್ ಕೂಡ ಮಾಡಿದ್ದೀವಿ. ಸೊ ಡ್ರಾಫ್ಟ್ ಎಲೆಕ್ಟ್ರಲ್ ಕೂಡ. ಸೊ ಎಲ್ಲ ಎಲೆಕ್ಟರ್ಸ್ ಕೂಡ ಅದನ್ನು ಬಂದು ನೋಡ್ಬೋದು, ಪರಿಶೀಲನೆ ಮಾಡಬಹುದು. ಆಮೇಲೆ ಏನಾದರೂ ಏನೋ ಚೇಂಜ್ ಕರೆಕ್ಷನ್ಸ್ ಇಂದ ನೇಮ್ ಆಗಿರಲಿ, ಅಡ್ರೆಸ್ ಆಗಿರಲಿ,
ಸೊ ಅವರೆಲ್ಲ ನಾವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಇದರಲ್ಲಿ ಅಬ್ಜೆಕ್ಷನ್ಸನ್ನು ಹಾಕಬೇಕು. ಸೊ ಇವತ್ತು ನಾವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಕೂಡ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ 24th ಆಗಸ್ಟಿಂದ 23rd ಸೆಪ್ಟೆಂಬರ್ವರೆಗೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ಇದೆ. ಸೊ ಈ ಪೀರಿಯಡ್ ಕೂಡ ನಾವು ಈ ಸಮಯದಿಂದ ನಾವು ಫಾರ್ಮ್ 6, 7, 8 ಕೂಡ ನಾವು ಕೊಡ್ತಾ ಇದ್ದೀವಿ. ತಹಸೀಲ್ ಆಫೀಸಲ್ಲಿ ಯಾರು ಬರ್ತಾ ಅಲ್ಲೂ ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಬಿಲ್ಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೊ ಯಾರ ಹೆಸರನ್ನು ಇನ್ಕ್ಲೂಷನ್ ಮಾಡಬೇಕು ಅವರೆಲ್ಲ ಫಾರ್ಮ್ 6 ತಗೋಬೇಕಾಗತ್ತೆ. ಆಮೇಲೆ ಒಟ್ಟಲ್ಲಿ ಇದು ಫಾರ್ಮ್ 7 ತಗೊಂಡು ಪ್ರವಾದಿ ಮೊಹಮ್ಮದ್ ರವರ ಜನ್ಮದಿನದ ಅಂಗವಾಗಿ ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೂ ರಾಜ್ಯಾದ್ಯಂತ ವಿಶೇಷ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾಅತೆ ಇಸ್ಲಾಮಿ ಹಿಂದ್ ಕಾರ್ಯಕರ್ತ ಅವೇಜ್ ಪಾಷಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬ ಶೀರ್ಷಿಕೆಯಡಿ ಅಭಿಯಾನ ನಡೆಯಲಿದ್ದು, ಪ್ರವಾದಿ ಮೊಹಮ್ಮದ್ ರವರ ಜೀವನ, ಸಂದೇಶ ಹಾಗೂ ಅವರು ಸಮಾಜದಲ್ಲಿ ತಂದ ಪರಿವರ್ತನೆಯ ವಿಚಾರಗಳನ್ನು ಜನರಿಗೆ ಪರಿಚಯಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಪ್ರವಾದಿ ಮೊಹಮ್ಮದ್ ರವರು ಜಗತ್ತಿಗೆ ನೀಡಿದ ಸಂದೇಶವು ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ತತ್ವಗಳ ಮೇಲೆ ನಿಂತಿದೆ. ಜನರ ಮನಸ್ಸನ್ನ ಸಂಸ್ಕರಿಸಿ ನೈತಿಕತೆ ಮತ್ತು ಚಾರಿತ್ರ್ಯವನ್ನ ಶುದ್ಧೀಕರಿಸುವ ಮೂಲಕ ವ್ಯಕ್ತಿ ಹಾಗೂ ಸಮಾಜದ ಪರಿವರ್ತನೆಗೆ ಅವರು ದಾರಿ ತೋರಿದರು ಎಂದರು. ಅವರ ಸಂದೇಶವು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಆಡಳಿತ ಕ್ಷೇತ್ರಗಳಿಗೂ ಮಾರ್ಗದರ್ಶನ ನೀಡಿದೆ. ಸುಭಿಕ್ಷ ಮತ್ತು ನಿರ್ಭಯ ಸಮಾಜದ ನಿರ್ಮಾಣವೇ ಪ್ರವಾದಿಯವರ ಆಶಯವಾಗಿತ್ತು ಎಂದರು. ಪ್ರವಾದಿ ಮೊಹಮ್ಮದ್ ರವರ ಸಂದೇಶಗಳನ್ನು ಕನ್ನಡಿಗರಿಗೆ ಪರಿಚಯಿಸುವುದು, ಅವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಹಾಗೂ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯ ಮತ್ತು ಸೌಹಾರ್ದತೆಯನ್ನು ಮತ್ತಷ್ಟು ಬಲಪಡಿಸುವುದು ಅಭಿಯಾನದ ಉದ್ದೇಶವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಲ್ ಅಮೀನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಸೈಯದ್ ತಾಜ್, ಹಾಸನ ಜಮಾಅತೆ ಇಸ್ಲಾಮಿ ಅಧ್ಯಕ್ಷರಾದ ಅಜರುಲ್ಲಾ ಖಾನ್ ಖಾಜ್ಮಿ, ಶಬೀರ್ ಅಹಮದ್ ಎಹ್ತೇಶಾಮ್, ಫರೀದ್ ಅಹಮದ್ ಖಾನ್, ಮೊಹಮ್ಮದ್ ಎಹ್ತೇಶಾಮ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇಲ್ಲಿ ನಮ್ಮ ಮುಲ್ಲಾಗಳು ಇದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ, ಇಂಥವೆಲ್ಲ ಕೆಟ್ಟ ಕೆಲಸಗಳು ಮಾಡಬಾರ್ದು. ಮತ್ತು ಆ್ಯಂಟಿ ಡ್ರಗ್ಸು ಗಾಂಜಾ, ಅಫೀಮ್ ಎಲ್ಲ ತೊಗೋತಾರೆ, ಅವೆಲ್ಲ ತೊಗೋಬಾರ್ದು. ಪ್ರತಿಯೊಂದು ಬುದ್ಧಿವಾದ ಹೇಳ್ತಾರೆ. ಆದರೂ ಕೆಲವರು ದಾರಿ ತಪ್ಪಿ ಹೋಗ್ತಾರೆ. ಆದರೂ ನಾವೆಲ್ಲ ಇನ್ನು ಮುಂದೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಪ್ರಚಾರ ಮತ್ತು ಪ್ರಸಾರ ಮಾಡಿ ಆ ಜನರಲ್ಲಿ ಒಂದು ಅರಿವು ಮೂಡಿಸಲಿಕ್ಕೆ ಪ್ರಯತ್ನ. ಈಗ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೋಧನೆಗಳನ್ನು ಸಾರ್ವತ್ರೀಕರಣಗೊಳಿಸುವುದಾಗಿದೆ. ಎರಡನೇ ಅಂಶ ಏನಪ್ಪ ಅಂದರೆ, ರಾಜ್ಯಾದ್ಯಂತ ವಿವಿಧ ಕಾರ್ಯಚಟುವಟಿಕೆಗಳನ್ನು ನಡೀತಾ ಇರುತ್ತೆ. ಅದರ ಅಡಿಯಲ್ಲಿ ಈ ವರ್ಷದಲ್ಲಿ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಸೀರತ್ ಅಭಿಯಾನವನ್ನು ದಿನಾಂಕ 26 ಆಗಸ್ಟ್ 2026ರಿಂದ 6 ಸೆಪ್ಟೆಂಬರ್ 2026ರವರೆಗೆ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈ ಅಭಿಯಾನದ ಅವಧಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆ 2026 ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ 18,066 ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಮತದಾರರ ನೋಂದಣಾ ಅಧಿಕಾರಿ ಮತ್ತು ಉಪವಿಭಾಗಾಧಿಕಾರಿ ಹುಲುಮನೆ ತಿಮ್ಮಣ್ಣ ತಿಳಿಸಿದರು. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹ ಮತದಾರರು ನಮೂನೆ 6 ಮೂಲಕ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದು. ಹೆಸರು ಸೇರ್ಪಡೆ, ತೆಗೆದುಹಾಕುವಿಕೆ ಅಥವಾ ತಿದ್ದುಪಡಿಗೆ ಸಂಬಂಧಿಸಿದಂತೆ ನಮೂನೆ 7 ಮತ್ತು ನಮೂನೆ 8 ಮೂಲಕ ಆಕ್ಷೇಪಣೆ ಮತ್ತು ಹಕ್ಕು ಸಲ್ಲಿಸಲು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೂ ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಪರಿಶೀಲಿಸಿಕೊಂಡು ಹೆಸರು ಕೈಬಿಡಲಾಗಿದ್ದರೆ ಅಥವಾ ಯಾವುದೇ ಆಕ್ಷೇಪಣೆ ಇದ್ದರೆ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಅಗತ್ಯ ದಾಖಲೆಗಳಿಲ್ಲದಿದ್ದರೂ ಅರ್ಹತೆ ಹೊಂದಿದವರ ವಿಚಾರದಲ್ಲಿ ನಿಯಮಾನುಸಾರ ಲಭ್ಯವಿರುವ ಅವಕಾಶಗಳನ್ನು ಬಳಸಿಕೊಂಡು ಪಾರದರ್ಶಕವಾಗಿ ಪರಿಶೀಲನೆ ನಡೆಸಲಾಗುವುದು ಎಂದರು. ಸೋಮವಾರ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆ 2026ರ ಅಂಗವಾಗಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಒಟ್ಟು 2,05,262 ಮತದಾರರ ಪೈಕಿ 1,87,196 ಮತದಾರರನ್ನು ಕರಡು ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ.
ಕ್ಷೇತ್ರದಲ್ಲಿ 3634 ಮ್ಯಾಪಿಂಗ್ ಆಗದ ಪ್ರಕರಣಗಳು ಹಾಗೂ 3075 ಪಟ್ಟಿಯಲ್ಲಿ ದೋಷದ ಪ್ರಕರಣಗಳು ಸೇರಿದಂತೆ ಒಟ್ಟು 6700 ಪ್ರಕರಣಗಳನ್ನು ಗುರುತಿಸಲಾಗಿದ್ದು, ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ನೀಡಿ 7 ದಿನಗಳ ಕಾಲಾವಕಾಶ ನೀಡಲಾಗುವುದು. ನೋಟಿಸ್ ಪಡೆದ ಮತದಾರರು ತಮ್ಮ ಹಕ್ಕನ್ನು ಸಮರ್ಥಿಸಿಕೊಳ್ಳಲು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬಹುದಾಗಿದೆ ಎಂದರು. ಸಭೆಯಲ್ಲಿ ಆಲೂರು ತಹಸೀಲ್ದಾರ್ ಮಲ್ಲಿಕಾರ್ಜುನ್, ಸಕಲೇಶಪುರ ತಹಸೀಲ್ದಾರ್ ಸುಪ್ರೀತಾ, ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಚುನಾವಣಾ ಇಲಾಖೆಯ ಶಿರಸ್ತೇದಾರ್ ಜನಾರ್ದನ್, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಎಲ್ಲ BLA ಕೂಡ ಮೀಟಿಂಗ್ ಮಾಡಿ ನಾವು ಸಿಫ್ಟೆಡ್, ಡೆತ್ ಮತ್ತೆ ಅನಾಮಲೀಸು ಮತ್ತೆ ನೋ ಮ್ಯಾಪಿಂಗ್ ಅಂತಂದೇಳಿ ವರ್ಗೀಕರಣ ಮಾಡಿ ನಾವು ಇವತ್ತಿನ ದಿನ ನಮ್ಮ ಮತದಾರರು ಇಷ್ಟಿದ್ದಾರೆ ನೋಡಿ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಎಷ್ಟಿದೆ ನಮ್ಮ ಮತದಾರರು ಅನ್ನೋದನ್ನು ಇವತ್ತು ಕರಡು ಪ್ರತಿಯನ್ನು ಎಲ್ಲ ಆನ್ಲೈನಲ್ಲೇ ಪ್ರಕಟಣೆ ನಿಮಗೆ ನೋಡ್ಬೋದು ಮತ್ತು ಸಾಫ್ಟ್ ಕಾಪಿನೂ ಕೊಡ್ತೀವಿ. ಆನಂತರ ನಾಳೆ ದಿನ ನಿಮಗೆ ನಾವು ಕರಡು ಪ್ರತಿಯನ್ನೇ ಕೊಡ್ತೀವಿ, ತಮಗೆ ಮುಟ್ಟಿಸ್ತೀವಿ. ಸೊ ಈಗಾಗಿದೆ, ಪ್ರಿಂಟ್ ಬಂದಿದೆ ಈಗ, ಬಟ್ ಅಧಿಕೃತವಾಗಿ ನಮಗೆ ಸಿಕ್ಕಿದೆ ಕರಡು. ಆದರೆ ಅದು ತಮಗೆ ಕೈಗೆ ಕೊಡೋದು ಒಂದು ದಿನ ಲೇಟ್ ಆಗುತ್ತೆ, ಪ್ರಿಂಟ್ ತುಂಬ ಟೈಮ್ ಬೇಕಾಗಿರೋದ್ರಿಂದ ಇವತ್ತು ಅಧಿಕೃತವಾಗಿ ನಾವು ಕರಡು ಮತದಾರರ ಫಾರಂ 5 ಅನ್ನು ಪ್ರಕಟ ಮಾಡ್ತಾ ಇದ್ದೀವಿ. ಫಾರಂ 5 ಇದೇನಂದರೆ, ಈಗ ನಾಮಿನೇಷನಲ್ಲಿ ನಾವು ಫಾರಂ 4 ಅನ್ನು ಯಾವ ಥರ ಡಿಕ್ಲೇರ್ ಮಾಡ್ತೀವಲ್ಲ ಎಲೆಕ್ಷನ್ನಲ್ಲಿ, ಅಂದರೆ ಯಾರ್ಯಾರು ಮತದಾರರು ಇದಕ್ಕೆ ಭಾಗವಹಿಸಿದ್ದಾರೆ, ನಾಮಿನೇಷನ್ ಮಾಡಿದ್ದಾರೆ ಅನ್ನೋದನ್ನು ನಾವು ಯಾವ ಥರ ಮಾಡ್ತೀವಿ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಅನುಘಟ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಅನುಘಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಈ ಸಭೆಯನ್ನು ಉದ್ದೇಶಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಸೊಸೈಟಿ ವತಿಯಿಂದ ಇದುವರೆಗೂ 3 ಕೋಟಿಗೂ ಅಧಿಕ ಸಾಲವನ್ನು ವಿತರಿಸಲಾಗಿದೆ. ರೈತರು ಹಾಗೂ ಸದಸ್ಯರ ಆರ್ಥಿಕ ಅಭಿವೃದ್ಧಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಹಸು ಸಾಕಾಣಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ನೀಡುವ ಯೋಜನೆ ರೂಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಡೇರಿ ಸ್ಥಾಪಿಸುವ ಗುರಿಯನ್ನ ಹೊಂದಲಾಗಿದೆ. ಸದಸ್ಯರು ಸೊಸೈಟಿ ಮೂಲಕವೇ ರಸಗೊಬ್ಬರ ಖರೀದಿಸುವಂತೆ ಮನವಿ ಮಾಡಿದ ಅವರು, ಸೊಸೈಟಿಯಲ್ಲಿ ಠೇವಣಿ ಇಡುವುದರಿಂದ ಹೆಚ್ಚಿನ ಬಡ್ಡಿ ಲಾಭ ಪಡೆಯಬಹುದಾಗಿದೆ ಎಂದರು. ಪತ್ತಿನ ಸಂಘದ ಅಧ್ಯಕ್ಷ ವೀರಭದ್ರ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬ ಸದಸ್ಯರು ಯಶಸ್ವಿನಿ ಯೋಜನೆಯ ಸೌಲಭ್ಯ ಪಡೆಯಲು ನೋಂದಣಿ ಮಾಡಿಕೊಳ್ಳಬೇಕು ಎಂದರು. ಸಹಕಾರ ಸಂಘದ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಸದಸ್ಯರು ರಸಗೊಬ್ಬರವನ್ನು ಖಾಸಗಿ ಮಾರಾಟಗಾರರಿಂದ ಖರೀದಿಸುವುದು ಸರಿಯಲ್ಲ. ಸೊಸೈಟಿಯಲ್ಲಿಯೇ ರಸಗೊಬ್ಬರ ಖರೀದಿಸಿದರೆ ಸಂಘಕ್ಕೂ ಲಾಭವಾಗಲಿದ್ದು, ಆ ಲಾಭದಿಂದ ಸಂಸ್ಥೆಯು ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದರು. ಸಹಕಾರ ಸಂಘದ ಅಭಿವೃದ್ಧಿಯಲ್ಲಿ ಸದಸ್ಯರ ಸಹಕಾರ ಅತ್ಯಂತ ಮುಖ್ಯವಾಗಿದ್ದು, ಸೊಸೈಟಿ ಮೂಲಕ ದೊರೆಯುವ ಸಾಲ, ರಸಗೊಬ್ಬರ ಹಾಗೂ ಇತರೆ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಕರೆ ನೀಡಿದರು. ಸಭೆಯಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷೆ ಎಚ್ಇ ಇಂದಿರಾ, ನಿರ್ದೇಶಕರಾದ ಕೆಜಿ ಕುಮಾರ್, ಡಿಎಚ್ ಗೌಡ, ಎಂಟಿ ವೆಂಕಟೇಶ್, ಕೆಎಸ್ ಮಂಜುನಾಥ್, ಸುಧಾ, ಬಿಪಿ ಬಸವರಾಜ್, ಬಿಐ ನಟರಾಜ್, ಸಿಇಒ ಸಿಎನ್ ಸತೀಶ್, ಸಿಬ್ಬಂದಿಗಳಾದ ಪ್ರೇಮ, ಕಿರಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ವರ್ಷದಿಂದ ಈ ಒಂದು ಸಂಸ್ಥೆ ಸತತವಾಗಿ ದುಡ್ಕೊಂಡು ಬರ್ತಾ ಇದೆ. 60 ವರ್ಷಗಳಲ್ಲಿ ಕೆಸಿಸಿ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಅದು 1992ರಿಂದ ಈಚೆಗೆ ಸಾಲ ಮನ್ನಾ ಅಂತ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಇವೆಲ್ಲ ಒಂದು ಸುಸ್ಥಿತಿಗೆ, ಸಹಕಾರ ಸಂಘಗಳು ಸುಸ್ಥಿತಿಗೆ ಬರೋಕ್ಕೆ ಪ್ರಾರಂಭ ಆಯಿತು. ಸಾಲ ಮನ್ನಾ ಮಾಡೋಕ್ಕಿಂತ ಮೊದಲು ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಇತ್ತು, ಸಂದಿಗ್ಧ ಇತ್ತು. ಯಾಕೆಂದರೆ ರೈತರು ಬಡ್ಡಿ ಕಟ್ತಿರ್ಲಿಲ್ಲ. ನೀವೇ ಈಗ ಉದಾಹರಣೆಗೆ 3 ಕೋಟಿ ಸಾಲ ತಗೊಂಡಿದ್ದೀರಿ. ನಟರಾಜನ ಇಲ್ಲಿ 3 ಕೋಟಿ ಸಾಲ ಇದೆ, ಆದರೆ ಅದಕ್ಕಿಂತ ಮತ್ತು 1.25 ಕೋಟಿ ಮನ್ನಾ ಆಯಿತು. ಸನ್ಮಾನ್ಯ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದರು ಪೂರ್ಣ ಪ್ರಮಾಣದಲ್ಲಿ. ಆಗ 3-4 ಕೋಟಿ ಆಯಿತು. ಅದು ಇದ್ದಿದ್ರೆ, ಅದು ನಿಮ್ಗಳಿಗೆ ಮನ್ನಾ ಆಗಿದ್ದಿದ್ರೆ ನಮ್ಮ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಇದು ಇವತ್ತು ನಾಳೆ ಏನಾದರೂ ಸಾಲ ಯಾರಾದರೂ ಸರ್ಕಾರ ಬಂದು ನಾಳೆ ಸಾಲ ಮನ್ನಾ ಮಾಡಿದ್ರೆ ಇದು 0 ಬಂದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ
ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿರುವಂತೆ ಧಾರ್ಮಿಕ ಸಂಸ್ಥೆಗಳ ಆಡಳಿತಕ್ಕೂ ಏಕರೂಪದ ಕಾನೂನು ಜಾರಿಯಾಗಬೇಕೆಂದು ಅಖಿಲ ಕರ್ನಾಟಕ ಖಾಸಗಿ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ರಮೇಶ್ MS ವಿ ದೀಕ್ಷಿತ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ದೇವಸ್ಥಾನಗಳಿಗೆ ಅನ್ವಯವಾಗುವ ರೀತಿಯ ನಿಯಮಾವಳಿಗಳನ್ನು ಚರ್ಚ್, ಮಸೀದಿ ಹಾಗೂ ದರ್ಗಾಗಳಿಗೂ ರೂಪಿಸಿ ಎಲ್ಲ ಧಾರ್ಮಿಕ ಸಂಸ್ಥೆಗಳ ಆಡಳಿತದಲ್ಲಿ ಸಮಾನತೆ ಮತ್ತು ಪಾರದರ್ಶಕತೆ ತರಬೇಕೆಂದು ಒತ್ತಾಯಿಸಿದರು. ದೇವಸ್ಥಾನಗಳ ಆಡಳಿತಕ್ಕೆ ಅಧಿಕಾರಿಗಳನ್ನು ನೇಮಿಸುವ ರೀತಿಯಲ್ಲೇ ಚರ್ಚ್, ಮಸೀದಿ ಹಾಗೂ ದರ್ಗಾಗಳ ಆಡಳಿತಕ್ಕೂ ಸೂಕ್ತ ವ್ಯವಸ್ಥೆ ರೂಪಿಸಬೇಕು. ಇದರಿಂದ ಧಾರ್ಮಿಕ ಸಂಸ್ಥೆಗಳ ಹಣಕಾಸು ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮೂಡಿ ಸರ್ಕಾರದ ಗಮನಕ್ಕೂ ಎಲ್ಲ ವ್ಯವಹಾರಗಳು ಬರಲಿವೆ ಎಂದರು. ಮದರಸಗಳಲ್ಲಿ ನೀಡಲಾಗುತ್ತಿರುವ ಶಿಕ್ಷಣದ ಕುರಿತು ಹೆಚ್ಚಿನ ಪಾರದರ್ಶಕತೆ ಇರಬೇಕು. ಅದೇ ರೀತಿ ಹಿಂದೂ ಧರ್ಮದ ಬಲವರ್ಧನೆಗಾಗಿ ಹಿಂದೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಬಹುಸಂಖ್ಯಾತ ಹಿಂದೂ ಸಮುದಾಯದ ಭಾವನೆಗಳಿಗೆ ಕೇಂದ್ರ ಸರ್ಕಾರ ಗೌರವ ನೀಡಬೇಕೆಂದು ಮನವಿ ಮಾಡಿದರು. ಬಾಲ್ಯಾವಸ್ಥೆಯಿಂದಲೇ ಹಿಂದೂ ಮಕ್ಕಳಿಗೆ ರಾಮಾಯಣ ಮತ್ತು ಮಹಾಭಾರತ ಸೇರಿದಂತೆ ಭಾರತೀಯ ಸಂಸ್ಕೃತಿ ಹಾಗೂ ಪುರಾಣಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು. ಇದಕ್ಕಾಗಿ ಸೂಕ್ತ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಸ್ಥಾಪಿಸಬೇಕು ಎಂದರು. ಅಲ್ಪಸಂಖ್ಯಾತ ಧಾರ್ಮಿಕ ಸಂಸ್ಥೆಗಳಿಗೆ ವಿದೇಶಗಳಿಂದ ಬರುತ್ತಿರುವ ಹಣಕಾಸಿನ ಕುರಿತು ಸರ್ಕಾರ ಸಮಗ್ರ ತನಿಖೆ ನಡೆಸಬೇಕು. ಜೊತೆಗೆ ಸರ್ಕಾರದ ಅಧೀನದಲ್ಲಿರುವ ಹಿಂದೂ ದೇವಾಲಯಗಳನ್ನು ಮುಕ್ತಗೊಳಿಸಿ ಹಿಂದೂ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡ ಟ್ರಸ್ಟ್ಗಳನ್ನು ರಚಿಸುವ ಮೂಲಕ ದೇವಾಲಯಗಳ ಆಡಳಿತ ಮತ್ತು ಅಭಿವೃದ್ಧಿಗೆ ಸರ್ಕಾರ ಸಹಕಾರ ನೀಡಬೇಕೆಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಖಾಸಗಿ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲ ಆತ್ಮೀಯ ದೃಶ್ಯ ಮತ್ತು ಮುದ್ರಣ ಮಾಧ್ಯಮ ಪತ್ರಕರ್ತ ಬಂಧುಗಳೇ, ತಮಗೆಲ್ಲ ಶುಭವನ್ನು ಕೋರ್ತಾ, ಖಾಸಗಿ ಹಿಂದೂ ದೇವಾಲಯ ಸುಮಾರು 2-3 ವರ್ಷಗಳ ರಾಜ್ಯಾದ್ಯಂತ ಹಿಂದುತ್ವ ಧಾರೆಯ ವಿಚಾರ ಇಟ್ಕೊಂಡು ತನ್ನ ಕೈಂಕರ್ಯವನ್ನು ಮಾಡ್ತಾ ಇದೆ. ರಾಷ್ಟ್ರ ಜಾಗೃತಿಯ ಅಭಿಯಾನದಲ್ಲಿ ಅರ್ಚಕರ ಒಕ್ಕೂಟ ನಿರಂತರವಾಗಿ ತೊಡಗಿಸ್ಕೊಂಡು ಬಂದಿದೆ. ಮೊನ್ನೆ ಹಾವೇರಿಯಲ್ಲಾಗಿರ್ತಕ್ಕಂತಹ ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆಯ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ, ಅಲ್ಪಸಂಖ್ಯಾತ ಸಮಾಜ ಬಾಂಧವರು ಕೂಡ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಗೌರವಿಸಬೇಕು ಎಂಬತಕ್ಕಂಥ ವಿಚಾರವನ್ನು ಅವರಿಗೆ ಈ ಸಂದರ್ಭದಲ್ಲಿ ಪ್ರಕಟೀಕರಣ ಮಾಡ್ತಾ, ಅವರೂ ಸಹ ಎಚ್ಚರಿಕೆಯನ್ನು ಅರ್ಚಕರ ಒಕ್ಕೂಟ ಸಂದರ್ಭದಲ್ಲಿ ಕೊಡ್ತಾ ಇದೆ. ಇವತ್ತಿನ ಪತ್ರಗೋಷ್ಠಿಯ ಉದ್ದೇಶ ದೇಶಾದ್ಯಂತ ಇರತಕ್ಕಂತಹ ಮುಜರಾಯ ಅಧೀನ ಇರತಕ್ಕಂಥ ದೇವಸ್ಥಾನಗಳು ಹೇಗೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆಯೋ, ಅವೆಲ್ಲ ವ್ಯವಹಾರಗಳು ಕೂಡ ಹೇಗೆ ಸಮಾಜಕ್ಕೆ ಪಾರದರ್ಶಕವಾಗಿದೆಯೋ, ಅದರ ಪ್ರತಿಯೊಂದು ಹಣ ವ್ಯವಹಾರ ಎಲ್ಲವೂ ಕೂಡ ಸರ್ಕಾರ ಅಧೀನದಲ್ಲೇ ಇದೆ. ಅದಕ್ಕೆ ಬಹುಸಂಖ್ಯಾತ ಹಿಂದೂಗಳ ನಾವೆಲ್ಲರೂ ಕೂಡ ಸಹರ್ಷದಿಂದ ಒಪ್ಪಿ ನಾವು ನಡ್ಕೊಳ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು, ಹಿಂಸಾಂಬ ಇರ್ಬೋದು, ಹೀಗೆ A1, A2 ದೇವಸ್ಥಾನ ಎಲ್ಲದೂ ಕೂಡ ಹಣಕಾಸು ವಿಚಾರದೆಲ್ಲದೂ ಕೂಡ ಸರ್ಕಾರ ಅಧೀನದಲ್ಲೇ ಇದ್ದು ಬ್ಯಾಂಕಿನ ಮುಖಾಂತರ ವ್ಯವಹಾರ ನಡೀತಾ ಇದೆ. ಸಕಲೇಶಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ರೋಟರಿ ಕ್ಲಬ್, ಡ್ರಗ್ಸ್ ಮುಕ್ತ ಸಕಲೇಶಪುರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಹಯೋಗದಲ್ಲಿ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ನುಡಿನಮನ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು.
ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವಾಧ್ಯಕ್ಷ ರವೀನಾ ಕಲ್ಗೋಡು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಜಾನಕಮ್ಮ ಅವರ ನುಡಿ ನಮನ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು, ಜಾನಕಮ್ಮ ಅವರ ಕೊಡುಗೆ ಅಪಾರ, ಕನ್ನಡ ಸೇವೆ ಅಪಾರ. ಅವರ ಸೇವೆ ಮರೆಯಲು ಸಾಧ್ಯವಿಲ್ಲ. 14 ಭಾಷೆಯಲ್ಲಿ ನಿರರ್ಗಳವಾಗಿ ಮಾತು, ಭಾಷೆ ಸರಿಯಾಗಿ ಕಲಿತಿದ್ದರೆ ಹಾಡಲು ಸಾಧ್ಯ. ಸಹಸ್ರಾರು ಹಾಡು ಹೇಳಿ ದೇಶಕ್ಕೆ, ನಾಡಿಗೆ ಕೊಡುಗೆ. ವಿದ್ಯಾರ್ಥಿಗಳಿಗೆ ಜಾನಕಮ್ಮ, ಎಸ್ಪಿ ಬಾಲಸುಬ್ರಹ್ಮಣ್ಯ ಪರಿಚಯ ವಿದ್ಯಾರ್ಥಿಗಳಿಗೆ ಕಡಿಮೆ. ಅವರ ಹೆಜ್ಜೆ ಗುರುತುಗಳನ್ನು ನಾವೆಲ್ಲ ಪಾಲಿಸಬೇಕು ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಜಾನಕಮ್ಮ ಅವರು ತಮ್ಮ ಗಾಯನದ ಮೂಲಕ ಕನ್ನಡ ನಾಡಿಗೆ ಕೊಟ್ಟಂತಹ ಕೊಡುಗೆಯನ್ನ ನಾವೆಂದೂ ಮರೆಯಬಾರದು. ಕನ್ನಡದ ಬಗ್ಗೆ ಅಪಾರವಾದ ಅಭಿಮಾನ ಹೊಂದಿದ್ದ ಜಾನಕಮ್ಮ ನಮ್ಮೊಂದಿಗಿಲ್ಲದಿದ್ದರೂ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲ ಸಾಗಿದಾಗ ಉತ್ತಮ ಬದುಕು ನಮ್ಮದಾಗುತ್ತದೆ ಎಂದರು. ಮಾಜಿ ಕಸಾಪ ಜಿಲ್ಲಾಧ್ಯಕ್ಷ ಉದಯ ರವಿ ಮಾತನಾಡಿ, ಜಾನಕಿ ಅವರು ಕನ್ನಡ ನಾಡಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರ ಕೊನೆಯ ಕ್ಷಣದ ದಿನಗಳನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದು ಈ ನಾಡಿನ ಮಣ್ಣಿನಲ್ಲಿ ಲೀನವಾಗಿದ್ದು, ಕನ್ನಡದ ಬಗ್ಗೆ ಅವರಲ್ಲಿದ್ದಂತಹ ಅಪಾರ ಅಭಿಮಾನವನ್ನ ಮೂಡಿಸುತ್ತದೆ ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸಹನಾ ಮಾತನಾಡಿ, ಜಾನಕಮ್ಮ ಹಾಡಿರುವ ಹೆಚ್ಚಿನ ಹಾಡುಗಳು ಬಹುತೇಕ ಭಾವನಾತ್ಮಕವಾಗಿ ತುಂಬಿದ್ದು, ಯಾವುದೇ ವಯಸ್ಸಿನ ಅಂತರವಿಲ್ಲದೆ ಅವರ ಹಾಡುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ನಿಕಟಪೂರ್ವ ಅಧ್ಯಕ್ಷ ಜೈಭೀಮ್ ಮಂಜು, ಮೀನಾಕ್ಷಿ ಖಾದರ್ ಮಾತನಾಡಿದರು. ವೇದಿಕೆಯಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ದಯಾನಂದ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಯೋಗೇಶ್, ಕಲಾವಿದರ ಸಂಘದ ತಾಲೂಕು ಅಧ್ಯಕ್ಷ ರಮೇಶ್, ಕಾಲೇಜಿನ ಕನ್ನಡ ಉಪನ್ಯಾಸಕಿ ಮಮತಾ, ಉಪನ್ಯಾಸಕರಾದ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಾವಿದರು ಎಸ್ ಜಾನಕಿ ಹಾಡಿರುವ ಹಾಡುಗಳನ್ನು ಹಾಡುವ ಮೂಲಕ ಅವರಿಗೆ ನುಡಿನಮನ ಸಲ್ಲಿಸಿದರು. HCN ನ್ಯೂಸ್, ಸಕಲೇಶಪುರ. ಗೊತ್ತೇ ಅಂದ್ರೆ ಎಸ್ ಜಾನಕಿ ಅಂದ್ರೆ ಯಾರು, ಚಲನಚಿತ್ರರಂಗದ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ. ಆಮೇಲೆ ಅವರ ಬಗ್ಗೆ ನಿಜ ಹೇಳ್ತಾರೆ ವಿದ್ಯಾರ್ಥಿಗಳೇ, ನೀವು ದಯವಿಟ್ಟು ಮೊಬೈಲ್ ಉಪಯೋಗಿಸಿ, ಆದರೆ ದಿನಪತ್ರಿಕೆಗಳನ್ನು ಓದಿದಾಗ ಸಾಧಕರ ಪರಿಚಯ ನಿಮಗೆ ಆಗುತ್ತೆ, ಏನು ಸಾಧನೆ ಮಾಡಿದೆ ಅಂತ ತಿಳಿಯುತ್ತೆ. ಈ ಎಸ್ ಜಾನಕಿ ಅವರ ನಿಧನ ಸುದ್ದಿ ಕೇಳಿ ಏನು ಸಂತೋಷ ಅಂತ ತಗೊಂಡು, ಆದರೆ ಪ್ರತಿಯೊಂದು ಪತ್ರಿಕೆಗಳಲ್ಲೂ ಅವರ ಸಾಧನೆ ಬಗ್ಗೆ ನೋಡಿದಾಗ ಆಶ್ಚರ್ಯ ಆಯಿತು. ಸುಮಾರು 20 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡಿದ ಸಾಧಕಿ ಎಸ್ ಜಾನಕಿ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ನಡೆ ನುಡಿಯಲ್ಲಿ ಹಾವಭಾವದಲ್ಲಿ ಎಲ್ಲ ನಡೆಯ ಭಾವನೆಗೆ ತಕ್ಕಂತೆ ಆಡಿದ ಎಸ್ ಜಾನಕಿ ಅವರೇ ಸಾಟಿ ಹೊತ್ತು, ಅವರಿಗೆ ಇನ್ಯಾರು ಸಾಟಿ ಇಲ್ಲ ಅಂತ ಹೇಳಬಹುದು. ಜಾನಕಮ್ಮನವರು ಕೂಡ ಇವತ್ತು ನಮ್ಮ ಒಟ್ಟಿಗಿಲ್ಲ, ಆದರೆ ಅವರ ತತ್ವ ಸಿದ್ಧಾಂತಗಳು, ಅವರು ಕನ್ನಡ ನಾಡಿಗೆ ಕೊಟ್ಟಂಥ ಕೊಡುಗೆಗಳನ್ನು ನಾವು ಪ್ರತಿ ದಿವಸ ಸ್ಮರಣೆ ಮಾಡಬೇಕಾಗುತ್ತೆ. ನಾವು ಕೂಡ ಅವರು ಹಾಕಿಕೊಟ್ಟಂಥ ಹೆಜ್ಜೆ, ನಾವು ಅವರ ಆದರ್ಶವನ್ನು ಪಾಲನೆ ಮಾಡಬೇಕು, ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೋಬೇಕು. ನಮ್ಮ ನಾಡು ನುಡಿ, ಹಾಗಾಗಿ ನಾವು ಕೂಡ ಸೇವೆಯನ್ನು ಮಾಡಬೇಕು. ಬರೀ ದುಡಿಮೆ ಮಾಡ್ಕೊಂಡಿದ್ರೆ ಸಾಲದು. ಇವತ್ತು ವಿದ್ಯೆ ಎಲ್ಲರೂ ಕೂಡ ಅಗತ್ಯ ಇದೆ. ಮಾರ್ಕ್ಸು ಕೂಡ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ. ಆ ಮಾರ್ಕ್ಸ್ನಿಂದ ದಯವಿಟ್ಟು ಹೋಗಬೇಡಿ. ಸಮಾಜದಲ್ಲೂ ಕೂಡ ಒಳ್ಳೆ ಮನುಷ್ಯರಾಗಿ ಬಾಳಂತನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಉತ್ತಮ ಪ್ರಜೆಯಾಗಿ ಈ ನಾಡಿನ, ಈ ದೇಶದ ಭವಿಷ್ಯದ ನೀವು ಪ್ರಜೆಗಳಾಗಬೇಕು. ಈ ನಾಡನ್ನ, ದೇಶವನ್ನು ನೀವೇ ಕೂಡ ರೂಪಿಸಬೇಕು. ಹಾಗಾಗಿ ವಿದ್ಯಾರ್ಥಿಗಳ ನೀವೆಲ್ಲ ಆಲೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈಗ ಏನಾಗಿದೆ ನಿಮಗೆ ಅಂತ ಹೇಳಿದ್ರೆ, ಯಾರು ಜಾನಕಿ ಅವರು ಯಾರು, ಕುವೆಂಪು ಅವರು ಯಾರು, ಡಾಕ್ಟರ್ ರಾಜ್ಕುಮಾರ್ ಯಾರು, ಅದೆಲ್ಲವೂ ಮರ್ತು ಹೋಗ್ತಾ ಇದ್ದೀರಿ. ಇವತ್ತು ನೀವು ನೆನಪು ಮಾಡ್ಕೋಬೇಕಾದ ಒಂದೇ ಕಾರ್ಯಕ್ರಮ. ಆಂಧ್ರ ಪ್ರದೇಶದಲ್ಲಿ ಉಳಿದಂಥ ಶ್ರೀಮತಿ ಎಸ್ ಜಾನಕಿ ಅವರು ನಮ್ಮ ಕನ್ನಡ ನಾಡಿಗೆ ನೀಡಿದಂಥ ಕೊಡುಗೆ ಇದೆಯಲ್ಲ, ಗಾಯನದ ಮೂಲಕ ತುಂಬ ಅಪಾರ. ಜೊತೆಯಲ್ಲಿ ಅವರೊಂದು ಮನಸ್ಸಿತ್ತು, ನನ್ನ ಕನ್ನಡ ನಾಡಿನಲ್ಲೇ ಬದುಕಬೇಕು, ಕನ್ನಡ ನಾಡಿನಲ್ಲೇ ಕೂಡ ನನ್ನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅಂತ ಮೈಸೂರಿನಲ್ಲಿ ಅವರು ತಮ್ಮ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ. ನೀವು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನೀವೇ ಪ್ರತಿಯೊಬ್ಬರು ನೀವು ಆಲೋಚನೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಜಾನಕಮ್ಮನವ್ರನ್ನ ಏನಕ್ಕೋಸ್ಕರ ನೋಡಿ ನಮ್ಮನ್ನ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆ, ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಗೆ ನೀರು ಹರಿಸುವಂತೆ ರೈತ ಸಂಘ ಆಗ್ರಹ. 3 ದಿನದ ಗಡುವು ನೀಡಿದ ರೈತ ಸಂಘ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ, ಬಾಕಿ ಗೌರವಧನ ಬಿಡುಗಡೆಗೆ ಒತ್ತಾಯ. ಅಂಗನವಾಡಿ ಕಾರ್ಯಕರ್ತೆಯರ ಎಐಟಿಯುಸಿ ಪ್ರತಿಭಟನೆ. ಪರಿಷ್ಕೃತ ಕನಿಷ್ಠ ವೇತನ ಹಿಂಪಡೆಯುವ ಸರ್ಕಾರದ ನೀತಿ ಖಂಡಿಸಿ ಹಾಸನದಲ್ಲಿ ಹೊರಗುತ್ತಿಗೆ ನೌಕರರ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ. ಮನವಿ ಸಲ್ಲಿಸಿದ ಆರೋಗ್ಯ ಇಲಾಖೆ ನೌಕರರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.